ನನ್ನ ಹೆಸರು ಶ್ರೀನಿವಾಸ್ ಅಂತ. ಕೇಂದ್ರ ಕಾರ್ಮಿಕ ಸಂಘಟನೆಗಳಲ್ಲಿ ನಾವು ಒಬ್ಬರು INTC ಒಂದು ನಮ್ಮದು ಬೇಡಿಕೆ ಏನು ಮುಖ್ಯವಾಗಿದೆ ಅಂದರೆ ಕಟ್ಟಡ ಕಾರ್ಮಿಕರಿಗೆ ಯಾವುದೇ ಸೌಲಭ್ಯಗಳನ್ನು ವಂಚಿತರಾಗಿದ್ದೀವಿ. ಎರಡನೇದು ಫಸ್ಟ್ ನಂಬರನ್ನು 2022 2023 ಯಾವುದೇ ಮಕ್ಕಳಿಗೆ ಸ್ಕಾಲರ್ಶಿಪ್ ಇದುವರೆಗೂ ಕೊಟ್ಟಿಲ್ಲ. ಇಂದಿನ BJP ಸರ್ಕಾರ ಇತ್ತು, ಆವಾಗ ನಮ್ಮ ಬೊಮ್ಮಾಯಿ ಇದ್ದರು, ನಮ್ಮ ಶಿವರಾಮ್ ಹೆಬ್ಬಾರ್ ಇದ್ದರು. ಆ ಶಿವರಾಮ್ ಹೆಬ್ಬಾರ್ ಇದ್ದಾಗ ಏನು ಮಾಡಿದ್ರು, ಎಲ್ಲನೂ ದಾಸಿ ಮಾಡಿಬಿಟ್ರು. ಈಗ ನಮ್ಮ ಸರ್ಕಾರ ಬಂದಿದೆ, ಕಾಂಗ್ರೆಸ್ ಸರ್ಕಾರ ಬಂದರೆ ಕೂಡ ಏನಾಗಿದೆ ಅಂದರೆ ಕಾರ್ಮಿಕರಿಗೆ ಕೊಡ್ತೀವಿ ಅಂತೇಳಿ 2022 ಅವ್ರು ಮಾಡಿ ಹೋಗಿರೋಂಥ ಇವಾಗ ಸ್ಕಾಲರ್ಶಿಪ್ ಆಗ್ತಾ ಇದ್ದಾರೆ. ಎರಡನೇದು ಮೇಡಮ್ ಹೇಳಿದಂಗೆ ಮಹಿಳೆಯರಿಗೆ 9 ಗಂಟೆ 10 ಗಂಟೆ ಕೆಲಸ ಮಾಡೋಕ್ಕಾಗಲ್ಲ. ಅದು ಒಂದು ಕೋಡ್ಗಳನ್ನೆಲ್ಲ ಮೋದಿ ಅವರು ತೆಗೆದು ಬಿಸಾಕಿದ್ದಾರೆ. ಬೇರೆ 4 ಕೋಟಿ 44 ಕೋಟಿ ಇದ್ದಿದ್ದನ್ನ ಬೇರೆ 4 ಕೋಟಿ ತಂದು ನಿಲ್ಲಿಸಿದ್ದಾರೆ. ಅದೆಲ್ಲ ನಾವು ಹಿಂಪಡೀರಿ ಅಂತ ಹೇಳ್ತಾ ಇದ್ದೀವಿ. ಕೇಂದ್ರ ಕಾರ್ಮಿಕರ ಸಂಘಟನೆಗಳು ಒತ್ತಾಯ. ಮೂರನೇದು ಬಂದು ನಮ್ಮ ಯಾವುದೇ ಕಟ್ಟಡ ಕಾರ್ಮಿಕರಿಗೆ ಕಾರ್ಡುಗಳು ಹಾಕಿದ್ರೆ ಅದು ಆಗ್ತಾ ಇಲ್ಲ. ಅದು ಸಾಫ್ಟ್ವೇರ್ ಹೊಸದು ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ, ಬಟ್ ಆಗ್ತಾ ಇಲ್ಲ. ಈ ಥರ ಹಲವಾರು ನಾವು ಸಬ್ಜೆಕ್ಟ್ ಇಟ್ಕೊಂಡು ಈ ಬಿಸಿಲಲ್ಲಿ ಮೇಲೆ ಟಾಪು ಹಾಕ್ತೀರಾ ಒಂದು ಹೋರಾಟವನ್ನು ನಿರಂತರವಾಗಿ ವರ್ಷಕ್ಕೆ 2 ಸಾರಿ ಅಂತೂ ಮಾಡೇ ಮಾಡ್ತೀವಿ ನಾವು. ಇಡೀ ಜನ ನಮ್ಮ ಯಾವುದೇ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಇರ್ಬೋದು, ನಮ್ಮೆಲ್ಲರ ಬೇಡಿಕೆನೂ ಇದು ಒಂದೇ. ನಮ್ಮದು ಸ್ಕಾಲರ್ಶಿಪ್ ಆಗಿರ್ಬೋದು, ರಿನ್ಯೂವಲ್ ಆಗಿರ್ಬೋದು, ಮಹಿಳೆಯರಿಗೆ ಸೌಲಭ್ಯಗಳಾಗಿರ್ಬೋದು, ಆಶಾ, ಅಂಗನವಾಡಿ, ಬಿಸಿ ಊಟ, ಯಾರಿಗೂ ಅಷ್ಟೇ ನಿಗದಿ ಅಂತ 32,500 ರೂಪಾಯಿ ಕೊಡಬೇಕು ಅಂತ ಇದೆ. ಆಮೇಲೆ ಮಿನಿಮಮ್ ವೇಜಸ್ಸು ಅದನ್ನು ಬರ್ತಾಯಿಲ್ಲ. 18,500 ರೂಪಾಯಿ ಇತ್ತು, ಅದನ್ನು ಕೊಡ್ತಾ ಇಲ್ಲ. ಈ ಥರ ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡು ನಾವು ಇವತ್ತಿನ ದಿವಸ ಪ್ರತಿಭಟನೆ ಮಾಡಿ ಬಂದು ನಮಗೆ ಒಂದು ನ್ಯಾಯ ಒದಗಿಸ್ಕೊಡ್ಬೇಕಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ. ಪೂರೈಸಿಲ್ಲ ಮೇಡಮ್. ಆಶ್ವಾಸನೆ ಕೊಡ್ತಾ ಇದ್ದಾರೆ, ಯಾವುದೇ ಸರ್ಕಾರ ಬಂದರೂ ಆಶ್ವಾಸನೆ ಕೊಡ್ತಾರೆ, ಬಟ್ ಇದುವರೆಗೂ ಅದು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಕೆಲವೊಂದು ಮಾಡ್ತಾರೆ, ಕೆಲವೊಂದು ಆಗ್ತಾ ಇಲ್ಲ. ಹಾಗಾಗಿ ಇದು ಪಕ್ಷದ ಪರವಾಗಿ ಬಂದು ನಾವಿಲ್ಲಿ ಹೋರಾಟ ಮಾಡ್ತಾ ಇಲ್ಲ, ಇದು ಕೇಂದ್ರ ಕಾರ್ಮಿಕರ ಸಂಘಟನೆಗಳ ಪರವಾಗಿ ಬಂದು ನಾವಿಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಜೈ ಶ್ರೀನಿವಾಸ್ ಅಂತ, INTC ಬೆಂಗಳೂರಿನಲ್ಲ ಜಿಲ್ಲೆ ಘಟಕದ ಅಧ್ಯಕ್ಷನಾಗಿದ್ದೀನಿ, ಸೌತ್ ಇದು ಸೆಂಟ್ರಲ್ಗೆ.